ಮೊದಲನಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಂಡ್ ಡಿಜಿಟಲ್ ಮೀಡಿಯಾ ಎಲ್ರಿಗೂ ಸ್ವಾಗತ. ಸುಮಾರು 1 ವರ್ಷ ಆದ್ಮೇಲೆ ಮತ್ತೆ ಭೇಟಿ ಆಗ್ತಾ ಇದೀವಿ. ಹೋದ ವರ್ಷ ಇದೇ ಸಮಯದಲ್ಲಿ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿತ್ತು, ಆಜು ಬಾಜು. ಆ ಸಮಯದಲ್ಲಿ ಭೇಟಿ ಆಗಿದ್ವಿ. ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಯ್ತಾ ಹಾಡು? ಸೊ ಎಸ್, ಈ ಇಡೀ ಹಾಡ್ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವ್ರಿಗೆ ಹೋಗ್ಬೇಕು. ಅಂಡ್ ಇದನ್ನ ಹಾಡದಂತ ಶಿಲ್ಪಾ ಅವರು, ಅಂಡ್ ತೆಲುಗುವಲ್ಲಿ ಹಾಡದಂತ ಮಂಗಲಿ ಅವರು, ಅಂಡ್ ಇದ್ರ ಲಿರಿಕ್ಸ್ ಬರೆದಂತ ನಾಗೇಂದ್ರ ಶರ್ಮಾ ಅವರು. ನೋಡಿದೆ, ಎಲ್ಲಿದ್ದಾರೆ? ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗ್ಲೇನೆ ತುಂಬಾ ಇಷ್ಟಪಟ್ಟಿದ್ವಿ. ಇಡೀ ತಂಡ ಬಹಳ ಇಷ್ಟಪಟ್ಟು ಮಾಡಿದಂತ ಹಾಡಿದ್ದು. ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರೆದಿದ್ದಾರೆ. ಅಂಡ್ ಈ ಹಾಡು ನನಗೆ ತುಂಬಾ ಸ್ಪೆಷಲ್. ಯಾಕಂತಂದ್ರೆ ನಮ್ ನಿರ್ದೇಶಕರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ, ನನಗ್ ಪಾಠ ಮಾಡದಂತ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ. ನಾನ್ ಪಾಠ ಮಾಡದಂತ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ. ಸೊ ನಮ್ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ. ಇದನ್ನ ಕೊರಿಯೋಗ್ರಾಫ್ ಮಾಡಿರೋದು ದರ್ಶನ್ ಅಂಡ್ ತಂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ಮ ನಿರ್ಮಾಪಕರಿಗೆ ಡೇ 1 ನಿಂದ ಇವತ್ತವರೆಗೂ ಸುಮಾರು 1.5-2 ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಳಿದ್ ಮುಂದೆ ಅವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನ್ ಮಾಡ್ಬೇಕು ಎಲ್ಲವನ್ನು ಮಾಡೋಣ ಅಂತ. ಅದನ್ನ ಇವಾಗ ಒಂದೊಂದಾಗಿ ಪ್ರತಿದಿನನೂ ಕರೆದು ಅದ್ರ ಪ್ಲಾನ್ಸ್ ಗಳನ್ನ ಮಾತಾಡ್ತಾ ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅಂಡ್ ಬೃಂದ, ಥ್ಯಾಂಕ್ ಯು. ಇಸ್ ಜಸ್ಟ್ ಏನಂತೀರಾ, ಮೊದಲನೇ ಹಾಡು. ಮುಂದೆ ಇನ್ನೂ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರ್ಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.